ನೀವ್ ತಿಂದಿಲ್ವಾ? ಇದೆಲ್ಲ ಯಾರೇ ಮಾಡಕ್ ಹೇಳಿದ್ ನಿನ್ಗೆ? ಸೌಂದರ್ಯ ಹೇಳಿದ್ ಮೆನು ಮಾಡ್ಬೇಕು ತಾನೆ? ಅಯ್ಯೋ ಮೇಡಮ್, ಮೆನು ಪ್ರಕಾರ ತಿಂಡಿ ಮಾಡಕ್ಕೆ ಇದೇನ್ ಹೋಟ್ಲಾ? ಬೆಳಗಿನ ಜಾವ ಮುದ್ದೆ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. BP, ಸಕ್ಕರೆ ಕಾಯಿಲೆ ಯಾವ್ದು ಬರಲ್ವಂತೆ. ನಮ್ಮೂರಲ್ಲಿ ನಾವ್ ದಿನ ಮುದ್ದೆನೆ ತಿಂತೀವಪ್ಪ. ಹೌದು, ಹಳ್ಳಿ ಕಡೆ ಎಲ್ಲ ಬೆಳಗ್ಗೆ ಎದ್ದು ಮುದ್ದೆ ತಿಂದು ಹೊಲಕ್ಕೆ ಹೋಗಿ ದುಡಿಮೆ ಮಾಡಿದ್ರೆ ಸಂಜೆವರೆಗೂ ಹಸಿವೆ ಆಗಲ್ಲ, ದೇಹನು ಗಟ್ಟಿಮುಟ್ಟಾಗಿರುತ್ತೆ. ಕರೆಕ್ಟು ಅಣ್ಣ. ಆದ್ರೆ ಈಗಿನ ಜನರೇಷನ್ನು ಎಸ್ಪೆಷಲಿ ಲೇಡೀಸು ಅದೇನೋ ಡಯಟ್ ಮಾಡಿ ಬೇರೆ ಬೇರೆ ರೋಗ ಬರ್ಸ್ಕೋತಾರೆ. ಸರಿಯಾಗಿ ಹೇಳ್ರಿ ಚಿಕ್ಕಮಾವ, ಮುದ್ದೆ ಒಂದಿನ ತಿಂದ್ರೆ ದಿನ ಬೇಕು ಅಂತ ಕೇಳ್ತಾರೆ. ನೀನು ಹೇಳೋದನ್ನ ಕೇಳ್ತಾ ಇದ್ರೆ ಹಸಿವು ಆಗದೆ ಇರೋವರೆಗೂ ಹಸಿವು ಆಗುತ್ತಮ್ಮ. ಒಟ್ಟಿನಲ್ಲಿ ಇವತ್ತು ನಾಟಿ ಸ್ಟೈಲ್ ಸ್ಪೆಷಲ್. ಎಷ್ಟು ವರ್ಷ ಆಗೋಯ್ತೋ ಏನೋ ಈ ತರದ್ದು ಊಟ ಮಾಡಿ. ಬೇಗ ಬಡ್ಸಮ್ಮ. ಮೊದ್ಲು ನನ್ನ ಹಸ್ಬೆಂಡ್ಗೆ ಕೊಡಿಲಿ ಕೊಡಿಲಿ ಕೊಡಿಲಿ. ನಂಗ್ ಬೇಡ. ಯಾಕೆ ಮೇಡಮ್? ತಗೊಳ್ಳಿ, ಚೆನ್ನಾಗಿರುತ್ತೆ. ನನಗ್ ಬೇಡ ಅಂದೆ ಅಷ್ಟೇ. ನಿಮಗ್ ಬೇಡ ಅಂದ್ರೆ ನಾನು ತಿನ್ನಲ್ಲ. ಅದಕ್ಕೆ ತಟ್ಟೆಲ್ ಹಾಕಿರೋ ಊಟನ ಬಿಡಬಾರ್ದು. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತಾರೆ. ದೇವ್ರ ಕೋಪ ಬಂದ್ರೆ ಶಿಕ್ಷೆ ಕೊಡ್ತಾನೆ. ಹಠ ಬಿಟ್ಟು ಊಟ ಮಾಡಿ. ಮೇಡಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೇರೆ ಏನಾದ್ರೂ ಅಡ್ಗೆ ಮಾಡ್ಕೊಡ್ತೀನಿ. ಚಿರು, ನೀನ್ ತಿನ್ನು. ಏ ಸುಕ್ಕು, ಚೆನ್ನಾಗಿರುತ್ತೆ, ತಿನ್ನು. ನೀವು ತಿನ್ನಿ ಹಸ್ಬೆಂಡು. ಏಯ್, ನಿನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಬನ್ನಿ ಅಂತ ನಿನಗೆ ಕಾಯಿಸ್ಬಿಟ್ಟು ಕಣ್ಣ ಮುಂಚೆ ಆಟ ಆಡ್ತೀಯಾ? ತಾಕತ್ತಿದ್ದೆ ದಯವಿಟ್ಟು ಮುಂದೆ ಬಂದಿದ್ದು, ನಾನೇನು ಅಂತ ತೋರಿಸ್ತೀನಿ. ಸಾರಿ ಸೌಂದರ್ಯ, ಅದು ಹೊರಗಡೆಯಿಂದ ಬನ್ನ ತಿಂಡಿ ಅಂತ ಮುದ್ದೆ ಬಸರ ಹಾಕ್ಕೊಟ್ರು. ಘಮ ಘಮ ಅಂತ ಇತ್ತು, ಸರಿಯಾಗಿ 2 ಬಾರಿಸ್ದೆ. ಪ್ರತಿದಿನ ನೀನು ಹೇಳೋ ಅಡುಗೆನೇ ಮಾಡೋರು. ಎಲ್ಲ ತಿಂದು ತಿಂದು ನಾಲ್ಗೆ ಒಂಥರ ಜಡ್ ಹಿಡ್ದೋಗಿತ್ತಪ್ಪ. ಇವತ್ತು ನಾಲ್ಗೆಗೆ ಸೂಪರ್. ತಿಂದಾದ್ಮೇಲೆ ಗೊತ್ತಾಯ್ತು ನೀನು ತಿಂಡಿ ತಿಂದಿಲ್ಲ ಅಂತ. ಯಾಕೆ ಸೌಂದರ್ಯ, ನೀನು ಮುದ್ದೆ ಅಂದ್ರೆ ಇಷ್ಟ ಇಲ್ವಾ? ಅಲ್ಲ, ಸೌಂದರ್ಯಂಗೆ ಇಷ್ಟ ಇಲ್ದಿರೋ ಅಡ್ಗೆ ಮಾಡಿದಾಳಲ್ಲ, ಅದಕ್ಕೆ ಸೌಂದರ್ಯ ತಿಂದಿಲ್ಲ. ಇದು ನನ್ನ ಮನೆ. ಇಲ್ಲಿ ಯಾರು ಏನ್ ತಿನ್ಬೇಕು ಅಂತ ಡಿಸೈಡ್ ಮಾಡೋಳು ನಾನು. ಇವತ್ತು ಆ ದೀಪ ಮಾಡಿದ ಅಡ್ಗೆ ನನಗಿಷ್ಟ ಇಲ್ಲ ಅಂತ ನಾನು ಎದ್ದು ಬಂದ್ರು ನೀವೆಲ್ಲ ಹೊಟ್ಟೆ ತುಂಬಾ ಚೆನ್ನಾಗಿ ತಿಂದು ತೇಗ್ತಾ ಇದೀರಲ್ಲ, ಮತ್ತಿಲ್ಲಿ ಯಾಕೆ ಬಂದ್ರಿ? ಅಯ್ಯೋ,
ನನಗೂ ಇಷ್ಟ ಇರ್ಲಿಲ್ಲಮ್ಮ. ಎದ್ಬರೋಣ ಅನ್ಕೊಂಡ್ರೆ ಬಾಬಾ ಅಲ್ಲೇ ಇದ್ರು, ಅದಕ್ಕೆ ನಾನು ಸುಮ್ಮನೆ ಅಲ್ಲೇ ಕುತ್ಕೊಂಡಿದ್ದೆ. ಏನೋ ಒಟ್ಟಿನಲ್ಲಿ ಚೆನ್ನಾಗಿ ಮುದ್ದೆ ಬಾರಿಸಿದ್ರಲ್ಲ ಬಿಡಿ. ತಿಂದೆ ನಿಜ, ಆದ್ರೆ ಅವಳು ಮಾಡಿರೋ ಅಡುಗೆ ತಿನ್ನೋಕೆ ಇಷ್ಟ ಇರ್ಲಿಲ್ಲ. ಏನೋ ಕಾಟಾಚಾರಕ್ಕೆ ತಿಂದೆ ಅಷ್ಟೇ. ಸೌಂದರ್ಯ, ನಾನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇನ್ಮೇಲೆ ಅಡುಗೆ ಮನೆ ಕಂಟ್ರೋಲು ನಿನ್ನ ಕೈ ತಪ್ಪುತ್ತೇನೋ ಅನಿಸ್ತಿದೆ. ಅಲ್ಲ, ಇವತ್ತು ಅವಳಿಗೆ ಇಷ್ಟ ಆಗಿರೋ ಅಡುಗೆನ ಮಾಡಿದವಳು ದಿನ ಅದನ್ನೇ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಕೆಲವು ಸಲ ಬದಲಾವಣೆಗಳನ್ನ ಒಪ್ಕೋಬೇಕಾಗತ್ತೆ. ಅಣ್ಣ ಏನ್ ಹೇಳ್ತಾ ಇದ್ಯಾ? ಹೌದು ಸೌಂದರ್ಯ, ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗ ಬಹಳಷ್ಟು ಬದಲಾವಣೆಗಳನ್ನ ಮಾಡಿದೆ. ಅದನ್ನ ಈ ಮನೆಯವರೆಲ್ಲ ಒಪ್ಕೊಂಡ್ರು. ಈಗ ಅದೇ ರೀತಿ ದೀಪ ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಅವಳಿಗನ್ಸಿದ್ದನ್ನ ಒಳ್ಳೆ ರೀತಿಲಿ ಬದಲಾಯಿಸೋಕೆ ಪ್ರಯತ್ನ ಪಡ್ತಿದ್ದಾಳೆ. ಅದನ್ನ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಸೌಂದರ್ಯನ ಮುಂದೆನೆ ದೀಪನ ಹೊಗಳ್ತಿದ್ದೀರಲ್ಲ. ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ದೀಪನ ಹೊಗಳ್ತಾ ಇಲ್ಲ. ಅವಳು ಮಾಡ್ತಿರೋ ಒಳ್ಳೆ ಬದಲಾವಣೆಗಳನ್ನು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ದೀಪ ಯಾವತ್ತಿದ್ರು ಸೌಂದರ್ಯ ಜಾಗಕ್ಕೆ ಬರೋಕ್ಕಾಗಲ್ಲ, ಅಥವಾ ಸೌಂದರ್ಯನ ಜಾಗನ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಸೌಂದರ್ಯ ಯಾವತ್ತಿದ್ರು ಈ ಮನೆ ಮಹಾರಾಣಿ. ಇಡೀ ಮನೆ ಕಂಟ್ರೋಲು, ಬಿಸ್ನೆಸ್ ಕಂಟ್ರೋಲು ಇದೆಲ್ಲ ಸೌಂದರ್ಯನ ಅಂಡರಲ್ಲೇ ಇರುತ್ತೆ. ಅದಕ್ಕೆ ಯಾವ ಅಪಾಯನೂ ಇರೋದಿಲ್ಲ. ಇವತ್ತು ಅಡುಗೆ ಮನೆನ ಕಂಟ್ರೋಲಿಗೆ ತಗೊಂಡವಳು ನಾಳೆ ದಿನ ಇಡೀ ಮನೆಯವ್ರನ್ನ ಕಂಟ್ರೋಲಿಗೆ ತಗೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಸಾಕ್ ನಿಲ್ಸಿ ಚಿಕ್ಕತ್ತೆ. ಆ ಮುದ್ದೆ ಬಸ್ಸಾರ್ ತಿಂದು ಬಾಯ್ ಬಂದಾಗೆಲ್ಲ ಮಾತಾಡಿ.